ಷೋಡಶೋಪಚಾರ ಪೂಜೆ ಮಾಡುವಾಗ ದೇವರಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಶುರುವಿಗೆ ನಾವು ಹೇಳುವುದು ಧ್ಯಾನವನ್ನು ಹೇಳಿ ಆಮೇಲೆ ಆವಾಹನೆ, ಆಸನ, ಪಾದ್ಯ, ಅರ್ಘ್ಯ ಇತ್ಯಾದಿಗಳೆಲ್ಲ ಆಮೇಲೆ ಬರುತ್ತೆ. ಮೊದಲನೇದು ಧ್ಯಾನ ಅಂತಂದ್ರೆ ಏನು? ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಿಸುವುದು. ಅದೊಂದು ಧ್ಯಾನ ಶ್ಲೋಕವನ್ನು ಹೇಳ್ತೀವಿ. ಏನಾದರೂ ಪೂಜೆ ಮಾಡುವಾಗ ಯಾವ ದೇವತೆಯ ಆರಾಧನೆಯನ್ನು ಮಾಡ್ತೀವೋ ಆ ದೇವತೆಗೆ ಸಂಬಂಧಪಟ್ಟಂತಹ ಧ್ಯಾನ ಶ್ಲೋಕವನ್ನು ಮೊದಲಿಗೆ ಹೇಳ್ತೀವಿ. ಹೇಳಿ ಧ್ಯಾನ ಅಂತ ಮಾಡ್ತೀವಿ. ಪೂಜೆ ಮಾಡುವಾಗಿರ್ಬೋದು ಅಥವಾ ಮಂತ್ರ ಜಪ ಮಾಡುವಾಗಿರ್ಬೋದು, ಏನೇ ಮಾಡಿದ್ರು ಮೊದಲನೇದಾಗಿ ಧ್ಯಾನ ಶ್ಲೋಕ ಹೇಳ್ತೀವಿ. ಆ ಧ್ಯಾನ ಶ್ಲೋಕದಲ್ಲಿ ಭಗವಂತನ ಸ್ವರೂಪದ ವರ್ಣನೆ ಇರುತ್ತೆ. ಆ ಸ್ವರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ಮೊದಲಿಗೆ ಮನಸ್ಸಿಗೆ ತಂದುಕೊಂಡು ಆಮೇಲೆ ನಮ್ಮ ಮನಸ್ಸಿಗೆ ತಂದುಕೊಂಡಂತಹ ಭಗವಂತನಿಗೆ ಮುಂದಿನ ಉಪಚಾರಗಳನ್ನೆಲ್ಲ ಮಾಡುವುದು ಅಂತ. ಮನಸ್ಸಿನೊಳಗೇನೆ ಭಗವಂತ ಇಲ್ಲ ಅಂತಂದ್ರೆ ಅವಾಗ ಇನ್ನು ಉಪಚಾರಗಳನ್ನೆಲ್ಲ ಯಾರಿಗೂ ಮಾಡುವುದು? ಯಾರಿಗೂ ಅದನ್ನು ಸರಿಯಾಗಿ ಮಾಡುವುದಕ್ಕಾಗುವುದಿಲ್ಲ. ಆದ್ರಿಂದ ಮೊದಲನೇದಾಗಿ ಈ ಉಪಚಾರಗಳಲ್ಲಿ ಧ್ಯಾನವನ್ನಿಟ್ಟಿದ್ದೇ ಅದಕ್ಕೋಸ್ಕರ. ಜಪ ಮಾಡುವಾಗಲಿ ಅಥವಾ ಹೋಮಾದಿಗಳನ್ನು ಮಾಡುವಾಗಲೂ ಸಹ ವಿಶೇಷವಾಗಿ ಮೊದಲಿಗೆ ಶಾಸ್ತ್ರದಲ್ಲೂ ಒಂದು ಮಾತು ಹೇಳಿದೆ, ಯಸ್ಯೈ ದೇವತಾಯೇ ಹವಿರ್ಗೃಹೀತಂ ಸ್ಯಾತ್ ತಾನ್ ಧ್ಯಾಯೇತ್ ಅಂತ ಶಾಸ್ತ್ರದ ವಚನ ಇದೆ. ನಾವು ಹೋಮವನ್ನು ಮಾಡ್ತಾ ಹವಿಸ್ಸನ್ನು ಅರ್ಪಣೆ ಮಾಡುವಾಗಲೂ ಸಹ ಯಸ್ಯೈ ದೇವತಾಯೇ ಹವಿರ್ಗೃಹೀತಂ ಸ್ಯಾತ್, ಯಾವ ದೇವರಿಗೆ ಅರ್ಪಣೆಯನ್ನು ಮಾಡುವುದಕ್ಕೋಸ್ಕರ ಹವಿಸ್ಸನ್ನು ನಾವು ತಗೊಂಡು ಅರ್ಪಣೆ ಮಾಡ್ಲಿಕ್ಕಿದ್ದೀವೋ ಆ ದೇವತೆಯನ್ನು ಮೊದಲಿಗೆ ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು. ತಾಂ ಧ್ಯಾಯೇತ್ ಅಂತ ಶ್ರುತಿ ಹೇಳ್ತಾ ಇದೆ, ಶಾಸ್ತ್ರವು ಹೇಳ್ತಾ ಇದೆ. ಎಲ್ಲದಕ್ಕಿಂತ ಪ್ರಧಾನವಾಗಿ ಮೊದಲನೇದಾಗಿ ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡಿಕೊಂಡಾಗ ಮಾತ್ರವೇ ಬೇರೆ ಏನೇ ನಾವು ಮಾಡಿದ್ರೂ ಅದೆಲ್ಲವೂ ಸಹ ಸಫಲ ಆಗುತ್ತೆ. ಇಲ್ಲ ಅಂತಂದ್ರೆ ಅದಾಗುವುದಿಲ್ಲ ಅನ್ನೋದು ಅದರ ಅರ್ಥ.